Hello everyone, Assalamu alaikum. Welcome to Nisam Soon. ಸೊ ನಾನಿವತ್ತು ನಿಮಗೆ ಒಂದು ಮಕ್ಲೂಬವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಬಿರಿಯಾನಿ ಪಾಟ್ ತಗೊಂಡು ಅದಕ್ಕೊಂದು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಹೋಲ್ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ, ದೆನ್ ಒಂದು ಮ್ಯಾಗಿ ಚಿಕನ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೀನಿ, ದೆನ್ 1 ಟೀ ಸ್ಪೂನ್ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ದೆನ್ ಮಂದಿ ಪೌಡರ್, ಮಂದಿ ಮಸಾಲ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಅರೇಬಿಯನ್ ಮಂದಿ ಪೌಡರ್, ದೆನ್ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾಗುವಷ್ಟು ನೀರು, ಚಿಕನ್ ಬೇಯುವಷ್ಟು ನೀರನ್ನು ಹಾಕಿ ಒಂದು ಲಿಡ್ ಮುಚ್ಚಿಟ್ಟು ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇವಾಗ ನಿಮಗೆ ಬೇಕಾಗಿರುವಂತಹ ವೆಜಿಟೇಬಲ್ಸನ್ನು ತೊಗೊಳ್ಬೋದು. ನಾನಿಲ್ಲಿ ಪೊಟ್ಯಾಟೊ, ಕ್ಯಾಪ್ಸಿಕಮ್, ಕ್ಯಾರೆಟ್, ಟೊಮ್ಯಾಟೊ ಎಲ್ಲ ತೊಗೊಳ್ತಾ ಇದ್ದೀನಿ. ಇದನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥಿನ್ನಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ತರಕಾರಿ ಇಷ್ಟ ಇದೆ ಅದನ್ನು ತೊಗೊಳ್ಬೋದು. ಓಕೆ, ದೆನ್ ನಾನಿಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟ್, ದೆನ್ ಅನಿಯನ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಓಕೆ, ನಾನಿಲ್ಲಿ ಕಾಲಿಫ್ಲವರನ್ನು ಕೂಡ ತೊಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಕಾಲಿಫ್ಲವರನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಕಟ್ ಮಾಡಿ ಆಗಿದೆ. ನಾನು ಬ್ರಿಂಜಾಲನ್ನು ತೊಗೊಂಡಿದ್ದೆ, ಬಟ್ ಅದನ್ನು ಕ್ಯಾನ್ಸಲ್ ಮಾಡಿದೆ ಬೇಡ ಅಂತೇಳಿ. ಓಕೆ, ನೋಡಿ ನಾನಿಲ್ಲಿ ಪೊಟ್ಯಾಟೊ, ಕ್ಯಾಪ್ಸಿಕಮ್, ಕ್ಯಾರೆಟ್, ಟೊಮ್ಯಾಟೊ, ಕಾಲಿಫ್ಲವರ್ನ ತೊಗೊಳ್ತಾ ಇದ್ದೀನಿ. ಇವಾಗ ಒಂದು ಫ್ರೈಂಗ್ ಪ್ಯಾನ್ ಇಟ್ಟು ಅದಕ್ಕೆ ನಾನು ಆಲಿವ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಗೀಯಲ್ಲಾದರೂ ಫ್ರೈ ಮಾಡ್ಕೊಳ್ಬೋದು, ಬಟ್ರಲ್ಲಾದರೂ ಫ್ರೈ ಮಾಡ್ಕೊಳ್ಬೋದು, ಅಥವಾ ಆಯಿಲಲ್ಲಿ ಬೇಕಾದರೂ ಫ್ರೈ ಮಾಡ್ಕೊಳ್ಬೋದು. ಯಾವುದೇ ಆಯಿಲಲ್ಲಿ ಬೇಕಾದರೂ ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ಆಲಿವ್ ಆಯಿಲನ್ನು ಹಾಕ್ಕೊಂಡು ಎಲ್ಲವನ್ನು ಒಂದು ಹಾಕಿಬಿಟ್ಟು ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ಈ ಥರ ಯಾಕೆ ಫ್ರೈ ಮಾಡೋದು ಅಂತ ಹೇಳಿದರೆ, ನಾವು ಏನು ಮಕ್ಲೂಬ ಮಾಡ್ತೀವಿ ಅದರಲ್ಲಿ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ. ಆಮೇಲೆ ನೋಡಿ ಕ್ಯಾರೆಟನ್ನು ಇದೇ ಥರ ಸ್ವಲ್ಪ ನಾನು ಪ್ಯಾನಿಗೆ ಆಲಿವ್ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಕ್ಯಾರೆಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸೈಡಲ್ಲಿ ಟೊಮ್ಯಾಟೊವನ್ನು ಕೂಡ ಅದೇ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟ ಇದೆ ಎಲ್ಲವನ್ನು ಆ್ಯಡ್ ಮಾಡ್ಕೋಬೋದು. ಬ್ರೊಕೋಲಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ದೆನ್ ನೀವು ಅನಿಯನ್ಸ್ ಆ್ಯಡ್ ಮಾಡ್ಬೋದು, ಯಾವುದು ಬೇಕಾದರೂ. ಓಕೆ, ಮತ್ತು ಸೌತೆಕಾಯಿನಲ್ಲಿ ಹಾಕೋಕ್ಕೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇವಾಗ ಪೊಟ್ಯಾಟೊವನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ದೆನ್ ಲಾಸ್ಟಿಗೆ ಕಾಲಿಫ್ಲವರನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಒಂದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಫ್ರೈ ಮಾಡ್ಕೊಳ್ತಾ ಇಲ್ಲ, ಇದು ಕಾಲಿಫ್ಲವರ್ ಬೇಗನೆ ಬೇಯುತ್ತಲ್ಲ. ಆ್ಯಕ್ಚುಲಿ ಇದನ್ನು ಫಸ್ಟಿಗೆ ನಾನು ಸ್ವಲ್ಪ ಸಾಲ್ಟ್, ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿಬಿಟ್ಟು ಬಿಸಿ ನೀರಲ್ಲಿ ಇಟ್ಟಿದ್ದೆ. ಏನಾದರೂ ಎಕ್ಸ್ಟ್ರಾ ಇದ್ದರೆ ಪೆಸ್ಟಿಸೈಡೆಲ್ಲ ಇದ್ದರೆ ಹೋಗಲಿ ಅಂತ ಹೇಳ್ಬಿಟ್ಟು, ಹುಳ ಎಲ್ಲ ಇರ್ಬೋದಲ್ಲ ಕಾಲಿಫ್ಲವರಲ್ಲಿ ಇರುತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿಬಿಟ್ಟು ಇದನ್ನು ನೀರನ್ನೆಲ್ಲ ಸೋಸಿ ಆಮೇಲೆ ಈ ಥರ ಫ್ರೈ ಮಾಡ್ಕೊಳ್ತಾ ಇರುವಂಥದ್ದು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ. ಯಾರಾದರೂ ಇದಕ್ಕಿಂತ ಮುಂಚೆ ಈ ಒಂದು ರೆಸಿಪಿನ ಟ್ರೈ ಮಾಡಿದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಇವಾಗ ನಾನು ಇಲ್ಲಿ ಬಾಸ್ಮತಿ ರೈಸನ್ನು ತಗೊಂಡು ಇಟ್ಟಿದ್ದೀನಿ. 3 ಕಪ್ ಆಗುವಷ್ಟು ಬಾಸ್ಮತಿ ರೈಸನ್ನು ತಗೊಂಡಿದ್ದೀನಿ. ಓಕೆ, ಇವಾಗ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ, ಅದನ್ನು ಒಂದು ಬೌಲಿಗೆ ತಗೊಳ್ತಾ ಇದ್ದೀನಿ. ಆ ನೀರನ್ನು ನೀವು ಚೆಲ್ಲುವ ಹಾಗಿಲ್ಲ. ಓಕೆ, ಇವಾಗ ಏನು ಚಿಕನ್ ಇದೆ ಅದಕ್ಕೆ ಅರೇಬಿಯನ್ ಪೌಡರ್ ಏನಿದೆ, ಮಂದಿ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚಿಕನ್ ಬೇಯಿಸಿರುವಂತಹ ನೀರು ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಟೊಮ್ಯಾಟೊ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೋದು. ನನ್ನ ಕೈಯಲ್ಲಿ ಇರಲಿಲ್ಲ, ಹಾಗಾಗಿ ನಾನು 2ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ನೋಡಿ ಈ ಚಿಕನ್ ಏನಿದೆ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದೇ ಥರ ಆಲಿವ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಇಲ್ಲದಿದ್ದರೆ ಬೇಗನೆ ಕರೆದೋಗ್ಬಿಡುತ್ತೆ ಅದು. ಓಕೆ, ಇವಾಗ ಚಿಕನ್ ಕೂಡ ಹಾಗೆ ಚೆನ್ನಾಗಿ ಬೆಂದ್ಬಿಟ್ಟು ಅದು ಫ್ರೈ ಮಾಡಿ ಕೂಡ ತೆಗೆದಾಗಿದೆ. ಇವಾಗ ಅದೇ ನಾನು ಬಿರಿಯಾನಿ ಪಾಟ್ ತಗೊಂಡು ಅದಕ್ಕೆ ಸ್ವಲ್ಪ ನಾನು ಬಟರನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ. ನೋಡಿ, ಯಾಕಂತ ಹೇಳಿದರೆ ಎಲ್ಲನೂ ನಾವು ಮಕ್ಲೂಬನ ಹಾಕಬೇಕು ಅಂತ ಹೇಳಿದರೆ, ಮಕ್ಲೂಬ ನಾವು
ಕೌಚ್ಬಿಟ್ಟು ನಾವು ತೆಗಿತಾ ಇರುವಂಥದ್ದು. ಅದು ಚೆನ್ನಾಗಿ ಬರಲಿ ಅಂತ ಹೇಳಿ ಆ ಥರ ಮಾಡುವಂಥದ್ದು. ಬಟ್ ಇದು ದೊಡ್ಡ ಪ್ಯಾನ್ ಆದ ಕಾರಣ ನನಗೆ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಆದರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಓಕೆ, ಫಸ್ಟಿಗೆ ನೀವು ಇಡಬೇಕಂತ ಹೇಳಿದರೆ ಟೊಮ್ಯಾಟೊವನ್ನು ಇಡಿ, ಚೆನ್ನಾಗಿ ಬರುತ್ತೆ. ಓಕೆ, ನಾನು ಫಸ್ಟಿಗೆ ಚಿಕನ್ ಇಟ್ಬಿಟ್ಟು ಸೈಡಲ್ಲಿ ಎಲ್ಲ ವೆಜಿಟೇಬಲ್ಸನ್ನು ಇಟ್ಟಿದ್ದೀನಿ. ಓಕೆ, ಚಿಕ್ಕ ಪಾಟ್ ಆದರೆ ಏನಾಗುತ್ತೆ, ಒಂದೊಂದು ಲೇಯರ್ ಆಗಿ ನಮಗೆ ಸಿಗುತ್ತೆ. ಟೊಮ್ಯಾಟೊ, ಚಿಕನ್, ಕಾಲಿಫ್ಲವರ್, ಆಮೇಲೆ ಬ್ರಿಂಜಲ್ ಆಗಿರ್ಬೋದು, ಕ್ಯಾಪ್ಸಿಕಮ್, ಪೊಟ್ಯಾಟೊ, ಈ ಥರ ಸಿಗುತ್ತೆ ನಮಗೆ. ಬಟ್ ನಾನು ದೊಡ್ಡ ಪಾಟ್ ಆದ ಕಾರಣ ಎಲ್ಲನೂ ಚಿಕ್ಕ ಕ್ವಾಂಟಿಟಿಯಲ್ಲಿ ತೆಗೆದ ಕಾರಣ ಎಲ್ಲನೂ ಈಗ ಕರೆಕ್ಟಾಗಿ ಬರಲಿಲ್ಲ. ಆದರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಒಂದ್ಸಲ ನೀವು ಅದನ್ನು ಟ್ರೈ ಮಾಡಲೇಬೇಕು. ಇವಾಗ ನೋಡಿ, ಎಲ್ಲ ವೆಜ್ಜೀಸನ್ನು ಹಾಕಿಬಿಟ್ಟು, ನಾನು ಫ್ರೈ ಮಾಡಿರೋಂಥ ವೆಜ್ಜೀಸನ್ನು ಹಾಕಿಬಿಟ್ಟು ಈ ಥರ ಪಾಟಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 3 ಕಪ್ ರೈಸ್ ತೊಗೊಂಡಿದ್ದೀನಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ ರೈಸಿಗೆ 1 ಲೋಟ, ಇವಾಗ 1 ಲೋಟದಲ್ಲಿ ನೀವು ರೈಸ್ ತೊಗೊಂಡ್ಬಿಟ್ರೆ 1/4 ನೀರನ್ನು ಹಾಕಬೇಕು. ಹಾಗಾಗಿ ನಾನಿಲ್ಲಿ 3 ಗ್ಲಾಸ್ ಅಂದರೆ 3 ಕಪ್ ರೈಸ್ ಅಂತ ತೊಗೊಂಡಿದ್ದೀನಲ್ಲ, ಅಕ್ಕಿಯನ್ನು ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನು 1/4 ಥರ ನೀರನ್ನು ಹಾಕಿಬಿಟ್ಟು ನಾನೊಂದು 15 ಮಿನಿಟ್ಸ್ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೆ. ಓಕೆ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. 15 ಮಿನಿಟ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಒಂಥರ ಅರೋಮಾ ಸೂಪರ್, ಅದು ಇಡೀ ಮನೆಯೇ ಒಂಥರ ಆವರಿಸುತ್ತೆ, ಅಷ್ಟು ಚೆನ್ನಾಗಿದೆ ಆ ಸ್ಮೆಲ್. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ. ಇವಾಗ ನೋಡಿ, ನಾನು ಫೈನಲ್ ಟಚಪ್ ಏನು ಪಾಟನ್ನು ಕೌಚ್ಬಿಟ್ಟು ಈ ಥರ ಇಟ್ಟಿದ್ದೇನೆ. ಆದರೆ ಈ ಎಲ್ಲ ವೆಜ್ಜೀಸ್ ಒಂದೊಂದು ಲೇಯರಲ್ಲಿ ಸಿಗಬೇಕಿತ್ತು, ಬಟ್ ನನಗೆ ಸಿಕ್ಕಿಲ್ಲ. ಆದರೂ ಓಕೆ, ಈ ಟೇಸ್ಟ್ ಅಂತೂ ಹೇಳಲಿಕ್ಕೆ ಇಲ್ಲ, ಅಷ್ಟು ಸಖತ್ತಾಗಿತ್ತು. ಒನ್ ಮೂರ್ ಅನ್ಬೇಕು, ಅಷ್ಟು ಚೆನ್ನಾಗಿದೆ ಈ ಮಕ್ಲೂಬ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೀವು ಹೇಗೆ ಬಂದಿದೆ ಅಂತೇಳಿ ನನ್ನ ಜೊತೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಇವಾಗ ನಾನು ಫೈನಲಿ ಇದು ಸ್ವಲ್ಪ ಅದು ಎಲ್ಲ ಏನು ಬಿಸಿಯೆಲ್ಲ ಆರಿದ ಮೇಲೆ ಅದನ್ನು ನಾನು ಕೌಚ್ಬಿಟ್ಟು ಮಕ್ಕಳಿಗೆ ಕೊಡ್ತಾ ಇರುವಂಥದ್ದು. ಓಕೆ ನೋಡಿ, ಮಕ್ಕಳ ಫೀಡ್ಬ್ಯಾಕ್ ಹೇಗಿದೆ ಅಂತ ನೋಡಿ. ಚಿಕ್ಕ ಮಗಳಂತೂ ಸೂಪರ್ ಇದೆ ಅಂತ, ಈಗೇನೆ ಅಡ್ಡಿಪುಳಿ ಮಕ್ಲೂಬ ಅಂತ. ಸೊ ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಟೇಕ್ ಕೇರ್. ಹೊಸ ವಿಡಿಯೋ ತರ ಮುಂದೆ ಬರ್ತೀನಿ. ಬಾಯ್. ಟಿಲ್ ದೆನ್ ಸಿ ಯು. ಬಾಯ್. ಅಸ್ಸಲಾಮು ಅಲೈಕುಮ್.